Okay, so again, welcome to all of you to my channel ImamDClasses. Mm, just wait. ಓಕೆ ಹಾಂ ಇಲ್ಲಿ ನೋಡ್ರಿಪ್ಪ ನಂದು ಆವಾಜ್ ಕಮ್ಮಿ ಬರತ್ತಂತ ಸ್ವಲ್ಪ ನಂದು ಸ್ಟೂಡೆಂಟ್ ನಿಕ್ಕಿ ಹೇಳಿದ್ದ ಸ್ವಲ್ಪ ಆವಾಜ್ ಕಮ್ಮಿ ಬರತ್ತಿತ್ತಂತ. ಸೊ ನೋಡ್ರಿಪ್ಪ, ಪ್ರೀವಿಯಸ್ ಕ್ವಶನ್ ಬೇಸ್ ಮೇಲೆ ಒಂದು ಕ್ವಶನ್ ಐತಿ. ಪ್ರೀವಿಯಸ್ ಕ್ವಶನ್ದಾಗ ಒಂದು ಕ್ವಶನ್ ಐತಿ. ಇದು ಆ್ಯಕ್ಚುಲಿ ಕ್ವಶನ್ ನಂಬರ್ 6 ಯಾವ ಇಯರ್ ಅಂತ ಮೆನ್ಷನ್ ಮಾಡಿಲ್ಲ ನಾನು. ಓಕೆ, ಇದು ನೋಡಿಪ್ಪ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬೆಲೆ ಕ್ವಶನ್ ಬಂದಿದ್ದು. ಡಿಫೈನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಎಕ್ಸ್ಪ್ಲೇನ್ ದ ಕಾಂಪೋನೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಐತಿ ಕ್ವಶನ್. ಇದು ಫಸ್ಟ್ ಕ್ವಶನ್. ಇದ್ರಾಗ ಸೆಕೆಂಡ್ ಒಂದು ಕ್ವಶನ್ ಐತಿ. ಆ್ಯಕ್ಚುಲಿ ಇಟ್ ಈಸ್ ಫಾರ್ 10 ಮಾರ್ಕ್ಸ್ ಕೇಳಬಹುದು. ಓಕೆ, 10 ಮಾರ್ಕ್ಸ್ ನೋಡಿಲ್ಲೇ. ಫೈಂಡ್ ದ ಬ್ಯಾಲೆನ್ಸ್ ಆಫ್ ಟ್ರೇಡ್ ಏನು ಮಾಡ್ಬೇಕಂತ, ಫಸ್ಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಫೈಂಡ್ ಔಟ್ ಮಾಡಬೇಕಂತ. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಕರೆಂಟ್ ಅಕೌಂಟ್ ಆ್ಯಂಡ್ ದ ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ವಿತ್ ದಿ ಹೆಲ್ಪ್ ಆಫ್ ದ ಫಾಲೋವಿಂಗ್ ಫಿಗರ್ಸ್ ಅಂತ ಐತಿ. ಪರ್ಟಿಕ್ಯುಲರ್ಸ್ ಡೆಬಿಟ್ ರುಪೀಸ್ ಮಿಲಿಯನ್ಸ್ ಒಳಗೈತಿ, ಆಮೇಲೆ ಕ್ರೆಡಿಟ್ ರುಪೀಸ್ ಮಿಲಿಯನ್ಸ್ ಒಳಗೈತಿ. ಕರೆಕ್ಟಾ? ಸೊ ನೋಡ್ರಿಪ್ಪ, ಐಟಮ್ಸ್ ಆರ್ ಗಿವನ್ ಇನ್ ದ ಕ್ವಶನ್. ನೋಡ್ರಿ, ಐಟಮ್ಸ್ ಕೊಟ್ಟಾರ ನಿಮಗೆ, ರೆಡಿಮೇಡ್ ಐಟಮ್ಸ್. ಟ್ರೇಡ್ ಇನ್ ಗೂಡ್ಸ್ ಐತಿ, ಸರ್ವಿಸಸ್ ಸಚ್ ಆಸ್ ಟ್ರಾವೆಲ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅದರ್ಸ್, ಸ್ಟ್ಯಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ, ಯೂನಿಲೇಟ್ರಲ್ ಟ್ರಾನ್ಸ್ಫರ್ ಐತಿ, ಫಾರಿನ್ ಇನ್ವೆಸ್ಟ್ಮೆಂಟ್, ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್, ಇನ್ವೆಸ್ಟ್ಮೆಂಟ್, ಬ್ಯಾಂಕಿಂಗ್ ಕ್ಯಾಪಿಟಲ್, ಡಾಲರ್ ಡೆಟ್ ಸರ್ವಿಸ್, ಅದರ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್ ಐತಿ, ಎರಡು ಕಾಲಮ್. ಸೊ ಫಸ್ಟ್ ಏನು ಮಾಡ್ಕೋಬೇಕು, ಬ್ಯಾಲೆನ್ಸ್ ಆಫ್ ಟ್ರೇಡ್, ಬ್ಯಾಲೆನ್ಸ್ ಆಫ್ ಕರೆಂಟ್ ಅಕೌಂಟ್ ಅಂತ ಐತಿ. ಸೊ ಬರ್ರಿಪ್ಪ, ಟೋಟಲ್ ನೋಡ್ರಿಪ್ಪ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸ್ಟೇಟ್ಮೆಂಟ್ ರುಪೀಸ್ ಇನ್ ಮಿಲಿಯನ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮಾಡಕ್ಕೆ ಟೂ ಅಕೌಂಟ್ಸ್ ಐತಿ, ಒಂದು ಕರೆಂಟ್ ಅಕೌಂಟ್, ಒಂದು ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟ್ ಮಾಡೋಣ್ರಿಪ್ಪ, ಕರೆಂಟ್ ಅಕೌಂಟ್ ಮಾಡೋಣ. ಕರೆಂಟ್ ಅಕೌಂಟ್ ರೆಡಿ ಮಾಡೋಣ. ಕರೆಂಟ್ ಅಕೌಂಟ್ ಒಳಗೆ ನಿಮ್ದು ಗೂಡ್ಸ್ ಬರ್ತೈತಿ, ಸರ್ವಿಸಸ್ ಬರ್ತೈತಿ, ಯೂನಿಲೇಟ್ರಲ್ ಟ್ರಾನ್ಸ್ಫರ್ ಬರ್ತೈತಿ. ನೆನ್ಪಿಡ್ಕೋರಿ, ಇಷ್ಟು ಬರ್ತೈತಿ ನೋಡ್ರಿಪ್ಪ. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಕೌಂಟ್ ರೆಡಿ ಮಾಡಿರಿ, ಕರೆಂಟ್ ಅಕೌಂಟ್ ರೆಡಿ ಮಾಡಿರಿ. ಕರೆಂಟ್ ಅಕೌಂಟ್ ಒಳಗೆ ಫಸ್ಟ್ ಬರ್ತೈತಿ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಬರ್ತೈತಿ ಡೆಬಿಟ್ ಕಾಲಮ್, ಥರ್ಡ್ ಬರ್ತೈತಿ ಕ್ರೆಡಿಟ್ ಕಾಲಮ್, ನೆಕ್ಸ್ಟ್ ಮೂರನೇ ಕಾಲಮ್ ಬರಿಬೇಕು ನೆಟ್ ಅಂತ. ನೆಟ್ ಅಂದ್ರೆ ಏನ್ರಿಪ್ಪ, ಕ್ರೆಡಿಟ್ ಮೈನಸ್ ಡೆಬಿಟ್. ಓಕೆ, ಕ್ರೆಡಿಟ್ ಮೈನಸ್ ಡೆಬಿಟ್ ಅಂತ ಬರಿಬೇಕು. ಬರ್ರಿ, ಫಸ್ಟ್ ಐಟಮ್ ಐತಿ ಆಸ್ ಪರ್ ದ ಕ್ವಶನ್. ಕರೆಂಟ್ ಅಕೌಂಟ್ ಒಳಗೆ ಟ್ರೇಡ್ ಇನ್ ಗೂಡ್ಸ್ ಅಮೌಂಟ್ ಐತಿಲೇ, ಡೆಬಿಟ್ ಕಾಲಮ್ ಅಮೌಂಟ್, ಕ್ರೆಡಿಟ್ ಕಾಲಮ್ ಅಮೌಂಟ್. ಕಾಪಿ ಪೇಸ್ಟ್ ಮಾಡಿರಿ, ಕಾಪಿ ಪೇಸ್ಟ್ ಮಾಡಿರಿ ಇಲ್ಲೇ, ಆಯ್ತಾ? ಸರಿ. ನೆಕ್ಸ್ಟ್ ಐತ್ರಿಪ್ಪ ಸರ್ವಿಸ್ ಐತಲ್ಲ ಅಲ್ಲೇ, ಸರ್ವಿಸಸ್ ಸಚ್ ಆಸ್ ಟ್ರಾವೆಲ್, ಟ್ರಾನ್ಸ್ಪೋರ್ಟ್ ಐತಲ್ಲ, ಅಮೌಂಟ್ನು ಐತಿ. ಇದು ಅಮೌಂಟ್ನು ಕಾಪಿ ಪೇಸ್ಟ್ ಮಾಡಿರಿ, ಹೆಂಗೈತಿ ಹಂಗೆ ತಗೋರಿಪ್ಪ, ಸರ್ವಿಸಸ್. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ನೆಕ್ಸ್ಟ್ ನೋಡ್ರಿಪ್ಪ, ಮೂರನೇ ಸ್ಟ್ಯಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ ಬರಂಗಿಲ್ಲ. ಯಾಕ್ರಿ? ಡೆಬಿಟ್ ಅಮೌಂಟ್ ಕೊಟ್ಟಿಲ್ಲ, ಕ್ರೆಡಿಟ್ ಅಮೌಂಟ್ ಇದು ಬರಂಗಿಲ್ಲ, ಸ್ಟ್ಯಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ ಬರಂಗಿಲ್ಲ. ಯೂನಿಲೇಟ್ರಲ್ ಟ್ರಾನ್ಸ್ಫರ್ ಅಂತ ಐತಾ, ಇದು ತೊಗೋಬೇಕು, ಕರೆಂಟ್ ಅಕೌಂಟ್ ಒಳಗೆ ತೊಗೋಬೇಕು. ಇದು ಎಲ್ಲೇ ಕರೆಂಟ್ ಅಕೌಂಟ್ ಒಳಗೆ ತೊಗೋಬೇಕು. ಐತಿ ಇಲ್ಲಿ ಕರೆಂಟ್ ಅಕೌಂಟ್ ಒಳಗೆ ಯೂನಿಲೇಟ್ರಲ್ ಟ್ರಾನ್ಸ್ಫರ್ಸ್ ಅಂತ ಐತಿ, ತೊಗೋಬೇಕು. ಕರೆಕ್ಟಾ? ಇಲ್ಲಿ ನಿಮ್ದು ಕರೆಂಟ್ ಅಕೌಂಟ್ ಮುಗೀತು, ಫಿನಿಶ್ ಆಯ್ತಾ. ಈಗೇನು ಮಾಡಿರಿಪ್ಪ, ಬ್ಯಾಲೆನ್ಸ್ ಆಫ್ ಕರೆಂಟ್ ಅಕೌಂಟ್ ಅಂತ ಬರೀಬೇಕಲ್ಲ ಎಂಡ್ಗೆ. ಓಕೆ, ಈಗೇನು ಮಾಡಿರಿಪ್ಪ, ಕ್ರೆಡಿಟ್ ಮೈನಸ್ ಡೆಬಿಟ್. ಕ್ರೆಡಿಟ್ ಇಲ್ಲ ಐತಿ 38,000 ಐತಲ್ಲ, 38,285 ಮೈನಸ್ 55,383 ಮಾಡಿಪ್ಪ. ನಿಮ್ದು ಆನ್ಸರ್ಸ್ ಮೈನಸ್ 17,098 ಬರ್ತೈತಿ. ಮೈನಸ್ ಕ್ರೆಡಿಟ್ 15,720 ಮೈನಸ್ 11,865 ಮಾಡಿಪ್ಪ, ಪ್ಲಸ್ 3,855 ಬರ್ತೈತಿ ರೀ. ಕ್ರೆಡಿಟ್ 12,672 ಮೈನಸ್ 34 ಮಾಡಿರಿ, ಪ್ಲಸ್ 12,638 ಬರ್ತೈತಿ. ಈಗೇನು ಮಾಡಿರಿಪ್ಪ, ಪ್ಲಸ್ 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 ಮಾಡಿರಿ, ಪಾಸಿಟಿವ್ ಪಾಸಿಟಿವ್ ಆ್ಯಡ್ ಮಾಡಿರಿ. 3,855 ಪ್ಲಸ್ 12,638 ಮಾಡಿರಿ, ಮೈನಸ್ 17,098 ಮಾಡಿರಿಪ್ಪ. ನಿಮಗೆ ಆನ್ಸರ್ ಬರ್ತೈತಿಪ್ಪ ಟೋಟಲ್ ಮೈನಸ್ 605. ಮೈನಸ್ ಅಂದರೆ ಏನ್ರಿಪ್ಪ, ಡೆಫಿಸಿಟ್. ಪಾಸಿಟಿವ್ ಅಂದರೆ ಪ್ಲಸ್ ಅಂದರೆ ಸರ್ಪ್ಲಸ್. ಈಗ ಮೈನಸ್ ಐತಿ, ಸೊ ಡೆಫಿಸಿಟ್ ಅಂತ ಬರೀರಿಪ್ಪ, ಬ್ಯಾಲೆನ್ಸ್ ಆಫ್ ಕರೆಂಟ್ ಅಕೌಂಟ್. ಅರ್ಥ ಆಯ್ತಾ? ಸೆಕೆಂಡ್ ನಂಬರ್ 2, ಕ್ಯಾಪಿಟಲ್ ಅಕೌಂಟ್ ರೆಡಿ ಮಾಡ್ಬೇಕು. ಕ್ಯಾಪಿಟಲ್ ಅಕೌಂಟ್ ಸೇಮ್ ಫಾರ್ಮ್ ಮಾಡಿರಿಪ್ಪ, ಪರ್ಟಿಕ್ಯುಲರ್ಸ್ ಡೆಬಿಟ್ ಕ್ರೆಡಿಟ್, ನೆಟ್ ಕ್ರೆಡಿಟ್ ಮೈನಸ್ ಡೆಬಿಟ್ ಅಂತ ಬರೀಬೇಕು. ಬರ್ರಿ, ಇದ್ರಾಗ ಏನೇನು ತೊಗೋಬೇಕಂತ, ಫಾರಿನ್ ಇನ್ವೆಸ್ಟ್ಮೆಂಟ್ ತೊಗೋಬೇಕು, ಎಕ್ಸ್ಟರ್ನಲ್ ಅಸಿಸ್ಟೆಂಟ್ಸ್ ತೊಗೋಬೇಕು, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್ ತೊಗೋಬೇಕು, ಇನ್ವೆಸ್ಟ್ಮೆಂಟ್ ತೊಗೋಬೇಕು, ಬ್ಯಾಂಕಿಂಗ್ ಕ್ಯಾಪಿಟಲ್ ತೊಗೋಬೇಕು, ಡಾಲರ್ ಡೆಟ್ ಸರ್ವಿಸ್ ತೊಗೋಬೇಕು, ಅದರ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ತೊಗೋಬೇಕು. ಐತಿ ನೋಡೋಣ ತಡ್ರಿಪ್ಪ, ಏನೇನೈತಿ ಅಂತ ನೋಡೋಣ. ನೋಡಿರಿ, ಎಲ್ಲ ಐತಲ್ಲ, A to Z ಐತಲ್ಲ, A to Z ಕಾಪಿ ಪೇಸ್ಟ್ ಮಾಡಿರಿ ಇಲ್ಲಿ. ಐತಿ ಅಮೌಂಟ್ನು ಕಾಪಿ ಪೇಸ್ಟ್ ಹೆಂಗೆ ಕೊಟ್ಟಾರ, ಡೆಬಿಟ್ ಕಾಲಮ್ ಮತ್ತು ಕ್ರೆಡಿಟ್ ಕಾಲಮ್ ಕಾಪಿ ಪೇಸ್ಟ್ ಮಾಡಿರಿ. ಈಗ ಸೇಮ್ ರೀಪ್ಪ, ಕ್ರೆಡಿಟ್ ಕಾಲಮ್ ಮೈನಸ್ ಡೆಬಿಟ್ ಕಾಲಮ್. ಇದು ಕ್ರೆಡಿಟ್ ಕಾಲಮ್ ಐತಲ್ಲ ಅಲ್ಲೇ,
ಇದು ಕ್ರೆಡಿಟ್ ಕಾಲಮ್ ಮೈನಸ್ ಡೆಬಿಟ್ ಕಾಲಮ್ ಮಾಡಿರಿ. ನೀವು ಕೆಲಸ ತೊಗೊಂಡು ಮಾಡ್ಬೇಕು. ಕೆಲಸ ನಿಮ್ದು ಮೈಂಡ್ ಬೇಡ, ಕೆಲಸ ಬೇಕಾ ಮಾಡಿರಿಪ್ಪ. ಇಲ್ಲಿ ಫಸ್ಟ್ ಒನ್ ಪ್ಲಸ್ ಬರ್ತೈತಿ, ಪ್ಲಸ್ ಪ್ಲಸ್ ಇದು ಮೈನಸ್ ಬರ್ತೈತಿ, ಇದು ಮೈನಸ್ ಬರ್ತೈತಿ. ಯಾಕಂದರೆ ಕ್ರೆಡಿಟ್ ಕಾಲಮ್ ಬರೀ 1931 ಐತಿ, ಮೈನಸ್ ಡೆಬಿಟ್ ಕಾಲಮ್ 5000 ಐತಿ, ಮೈನಸ್ ಬರ್ತೈತಿಪ್ಪ ಆನ್ಸರ್ ಇದು. ಮಾಡಿರಿ ಹಿಂಗೆ. ನಾನು ನಿಮ್ಗೆ ಹೇಳಿದ್ದೆ ಏನ್ರಿಪ್ಪ, ಪ್ಲಸ್ ಪ್ಲಸ್ ಪಾಸಿಟಿವ್ ಪಾಸಿಟಿವ್ ಫಸ್ಟ್ ಆ್ಯಡ್ ಮಾಡ್ಕೋಬೇಕು, ನೆಗೆಟಿವ್ ನೆಗೆಟಿವ್ ಲೆಸ್ ಮಾಡ್ಕೋಬೇಕು. ಇಲ್ಲೇ ಪಾಸಿಟಿವ್ 3 ಪಾಸಿಟಿವ್ ಐತಿ, ಆ್ಯಡ್ ಮಾಡಿರಿಪ್ಪ 3. 5117 ಪ್ಲಸ್ 891 ಪ್ಲಸ್ 333 ಪ್ಲಸ್ ಆಮೇಲೆ ಮತ್ತೆ ಪಾಸಿಟಿವ್ ಇಲ್ಲಿ ಐತಿ ಪ್ಲಸ್ 727 ಮತ್ತು ಪಾಸಿಟಿವ್ ಇಲ್ಲ ಐತಿ 1508 ಪ್ಲಸ್ ಮಾಡಿರಿ. ಎಲ್ಲ ಪ್ಲಸ್ ಮಾಡಿದ ಮೇಲೆ ನೆಗೆಟಿವ್ ಲೆಸ್ ಮಾಡಿಬಿಡ್ರಿಪ್ಪ. ಇಲ್ಲೇ ನೆಗೆಟಿವ್ ಐತಿ, ಮೈನಸ್ ಮಾಡಿರಿ. ಮೈನಸ್ 3559 ಮೈನಸ್ 711 ಮಾಡಿರಿಪ್ಪ. ನಿಮಗೆ ಫೈನಲ್ ಆನ್ಸರ್ ಬರ್ತದ್ರಿಪ್ಪ ಪ್ಲಸ್ 6306. ಪ್ಲಸ್ ಅಂದರೆ ಸರ್ಪ್ಲಸ್. ಇದು ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಆಯ್ತಾ ಇದು ಇಷ್ಟು ಮಟ? ಓಕೆ, ಇದು ಮುಗಿದ ಮೇಲೆ ನೆಕ್ಸ್ಟ್ ಒನ್ ಅಕೌಂಟ್ ರೆಡಿ ಮಾಡ್ಬೇಕು. ಏನಿದು ಸ್ಟಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ. ಯಾಕಂದರೆ ಅದು ಒಂದೇ ಬಿಟ್ಟಿದ್ರಿ ನೀವು, ಅದು ಒಂದು ಅಮೌಂಟ್ ಮತ್ತು ಐಟಮ್ ಬಿಟ್ಟಿದ್ರಿ ನೀವು. ಸ್ಟಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ ಇದು ಸಪ್ರೇಟ್ ಬರೀಬೇಕು. ಇಲ್ಲಿ ಡ್ಯಾಶ್ ಐತಿ, ಡೆಬಿಟ್ ಕಾಲಮಲ್ಲಿ ಡ್ಯಾಶ್ ಐತಿ, ಕ್ರೆಡಿಟ್ ಕಾಲಮಲ್ಲಿ 323 ಐತಿ. ಸೊ ಬರ್ರಿಪ್ಪ ನೋಡಿರಿ, ಡ್ಯಾಶ್ ಮತ್ತು 323 ಫಸ್ಟ್ ಝೀರೋ ಇತ್ತು, ಝೀರೋಯಿಂದ ಸೀದಾ ಕ್ರೆಡಿಟ್ ಬಂತ. ಕ್ರೆಡಿಟ್ ಅಂದರೆ ಇನ್ಕಮ್, ಡೆಬಿಟ್ ಅಂದರೆ ಎಕ್ಸ್ಪೆನ್ಸ್. ಕ್ರೆಡಿಟ್ ಅಂದರೆ ಇನ್ಕಮ್, ಡೆಬಿಟ್ ಅಂದರೆ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸ್ ಝೀರೋ ಐತಿ, ಎಕ್ಸ್ಪೆನ್ಸ್ ಡೆಬಿಟ್ ಅಂದರೆ ಝೀರೋ ಐತಿ, ಅಂದರೆ ಎಕ್ಸ್ಪೆನ್ಸ್ ಝೀರೋ, ಕ್ರೆಡಿಟ್ ಅಂದರೆ ಇನ್ಕಮ್ ಈಸ್ 323. ಸೊ ಇನ್ಕಮ್ ಮೀನ್ಸ್ ಪ್ಲಸ್ 323, ಇನ್ಕಮ್ ಮೀನ್ಸ್ ಪ್ಲಸ್ 23. ಕ್ರೆಡಿಟ್ ಮೈನಸ್ ಡೆಬಿಟ್ ಮಾಡ್ಕೋಬೇಕು. ಕ್ರೆಡಿಟ್ 323 ಐತಿ, ಮೈನಸ್ ಡೆಬಿಟ್ ಝೀರೋ ಐತಿ, ಸೊ ಪ್ಲಸ್ 323. ದಿಸ್ ಈಸ್ ಅ ಸ್ಟಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ ಕ್ರೆಡಿಟ್. ಓಕೆ, ಸಾರಿ, ಅರ್ಥ ಆಯ್ತಾ ಇಲ್ಲಿ ಮಟ? ಈಗ ನೋಡಿರಿಪ್ಪ, ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮಾಡ್ಕೋಬೇಕು. ಏನು ಮಾಡಬೇಕು? ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮಾಡೋಕೆ ಫಾರ್ಮುಲಾ ನೋಡ್ರಿಪ್ಪ. ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಈಕ್ವಲ್ ಟು ಕರೆಂಟ್ ಅಕೌಂಟ್ ಪ್ಲಸ್ ಕ್ಯಾಪಿಟಲ್ ಅಕೌಂಟ್ ಪ್ಲಸ್ ಸ್ಟಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ. ಓಕೆ, ಫಸ್ಟ್ ನಮಗೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಬೇಕು. ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಐತ್ರಿ. ಹಾಂ, ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಮೈನಸ್ ಐತಿ, ಮೈನಸ್ 605 ಡೆಫಿಸಿಟ್ ಐತಿ. ತೊಗೋರಿಪ್ಪ ಮೈನಸ್ 605 ಅಂತ ಬರೀರಿ. ಸೆಂಟರ್ ಸೈನ್ ಪ್ಲಸ್ ಐತಿ, ಪ್ಲಸ್ ಹಚ್ಕೋರಿಪ್ಪ. ಈಗ ನಮಗೆ ಕ್ಯಾಪಿಟಲ್ ಅಕೌಂಟ್ ಬೇಕು. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಐತಿ. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ನಮ್ದು ಇಲ್ಲ ಐತಿ. ಕ್ಯಾಪಿಟಲ್ ಅಕೌಂಟ್ ಪ್ಲಸ್ 6306 ಪ್ಲಸ್ ಐತಲ್ಲ, ಪ್ಲಸ್ ಬರೀರಿ. ಹಾಂ, ಮತ್ತು ಸ್ಟಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ ಎಷ್ಟೈತಿ? ಇದು ಸ್ಟಾಟಿಸ್ಟಿಕಲ್ ಪ್ಲಸ್ ಐತಿ 323 ಮಾಡಿರಿಪ್ಪ, 323 ಬರೀರಿಪ್ಪ. ಈಗೇನು ಮಾಡಿರಿಪ್ಪ, ಪಾಸಿಟಿವ್ ಆ್ಯಡ್ ಮಾಡಿರಿ, ಪಾಸಿಟಿವ್ ಆ್ಯಡ್ ಮಾಡಿರಿಪ್ಪ. 6306 ಪ್ಲಸ್ 323 ಮೈನಸ್ 605 ಮಾಡಿರಿ, ಮೈನಸ್ 605 ಮಾಡಿರಿಪ್ಪ. ನಿಮಗೆ ಆನ್ಸರ್ ಬರ್ತೈತ್ರಿಪ್ಪ ಎಷ್ಟು? ಪ್ಲಸ್ 6024 ಮಿಲಿಯನ್ ಬರ್ತೈತಿ. 6024 ಬಾಜು ಮಿಲಿಯನ್ ಅಂತ ಹಚ್ಕೋಬೇಕು, ಮಿಲಿಯನ್ ಅಂತ, ಯಾಕಂದರೆ ಮಿಲಿಯನ್ ಒಳಗೈತಿ. ಅರ್ಥ ಆಯ್ತಾ? ಇಷ್ಟು ಆದಮೇಲೆ ಏನ್ರಿಪ್ಪ, ಫೈನಲ್ ಪೊಸಿಷನ್. ಏನ್ರಿ ಫೈನಲ್ ಪೊಸಿಷನ್ ಒಳಗೆ ಏನು ಬರೀಬೇಕು? ಫಸ್ಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ಏನ್ರಿಪ್ಪ, ಇಲ್ಲೈತೆ ನೋಡ್ರಿ. ಟ್ರೇಡ್ ಓನ್ಲಿ ಗುಡ್ಸ್. ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ದಿಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಎಷ್ಟೈತಿ? ಮೈನಸ್ 17,098. ಇದು ಬ್ಯಾಲೆನ್ಸ್ ಆಫ್ ಟ್ರೇಡ್ ಇನ್ ಗೂಡ್ಸ್ ಅಂತ ಐತಲ್ಲ, ಇದು ನಿಮ್ಮದು ಬ್ಯಾಲೆನ್ಸ್ ಆಫ್ ಟ್ರೇಡ್. ಮೈನಸ್ 17,098 ಮಿಲಿಯನ್, ಮೈನಸ್ 17,098 ಮಿಲಿಯನ್ ಡೆಫಿಸಿಟ್ ಐತಿ. ಮೈನಸ್ ಅಂದರೆ ಡೆಫಿಸಿಟ್. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಕರೆಂಟ್ ಅಕೌಂಟ್ ಆಲ್ರೆಡಿ ಐತಿ. ಎಷ್ಟು ರೀ? ಮೈನಸ್ 605 ಡೆಫಿಸಿಟ್ ಐತಿ. ತಗೋರಿಪ್ಪ, ಮೈನಸ್ 605 ಮಿಲಿಯನ್ ಡೆಫಿಸಿಟ್ ಐತಿ. ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಲ್ರೆಡಿ ಬಂದಿದ್ರಿಪ್ಪ ಇಲ್ಲಿ. ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ಲಸ್ 6024 ಮಿಲಿಯನ್ ಅಂತ ಐತಿ. ಪ್ಲಸ್ ಅಂದರೆ ಪ್ಲಸ್. ಓಕೆ, ಈ ಥರ ರೆಡಿ ಮಾಡ್ಬೇಕು ನೋಡ್ರಿಪ್ಪ ಕ್ವಶನ್. ಇದು ಸೊಲ್ಯೂಷನ್. ಅರ್ಥ ಆಯ್ತಾ? ತಗೋರಿ, ಇದು ಕ್ವಶನ್ ನೋಡ್ರಿಪ್ಪ ನಿಮ್ದು. ಇದು ನಿಮ್ಮದು ಸೊಲ್ಯೂಷನ್. ಇದು ಕರೆಂಟ್ ಅಕೌಂಟ್, ಇದು ಕ್ಯಾಪಿಟಲ್ ಅಕೌಂಟ್, ನೆಕ್ಸ್ಟ್ ಇದು ಸ್ಟಾಟಿಸ್ಟಿಕಲ್ ಡಿಸ್ಕ್ರಿಪೆನ್ಸಿ, ಇದು ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಫೈನಲ್ ಪೊಸಿಷನ್. ಅರ್ಥ ಆಯ್ತಾ? ಓಕೆ, ಸರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ನೋಡ್ರಿಪ್ಪ ಏನೈತಿ.
ಇಲ್ಲೇ ಒಂದು ಬರ್ರಿಪ್ಪ ಈ ಕ್ವಶನ್ಗೆ. ಆಯ್ತು ನೋಡಿಲ್ಲ ಕ್ವಶನ್. ಆ್ಯನ್ ಯುರೋಪಿಯನ್, ಇದು ಕ್ವಶನ್ ಓದ್ರಿಪ್ಪ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ಯಾಪಿಟಲ್ ಬಜೆಟಿಂಗ್ ಇದು ಕ್ವಶನ್ ಯಾವ ಚಾಪ್ಟರಿಂದ ಬಂತ್ರಿಪ್ಪ ಇದು ಕ್ವಶನ್? ಇದು ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಬಜೆಟಿಂಗ್ ಇಂದ ಕ್ವಶನ್ ಬಂತು ಇದು. ಐ ಥಿಂಕ್ ಎಷ್ಟ್ರಿಪ್ಪ ನಿಮಗೆ, ಐ ಥಿಂಕ್ ಥರ್ಡ್ ಚಾಪ್ಟರ್ ಐತೆ ನಿಮಗೆ. ಥರ್ಡ್ ಚಾಪ್ಟರ್ ಏನ್ರಿಪ್ಪ ಇದು? ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರಿಂದ ಇದು ಕ್ವಶನ್ ಬಂತು. ಓಕೆ, ಇಲ್ಲಿ ಆ್ಯಕ್ಚುಲಿ ಫಾರ್ಮಾಟ್ ಇಲ್ರಿಪ್ಪ, ಈ ಥರ ಫಾರ್ಮಾಟ್ ಯೂಸ್ ಮಾಡಬೇಕು, ಆ ಥರ ಫಾರ್ಮಾಟ್ ಯೂಸ್ ಮಾಡಬೇಕು ಹೇಳಕ್ಕೆ ಬರಂಗಿಲ್ಲ. ಬಿಕಾಸ್ ಇದು ಟೆಕ್ನಿಕ್ ಮೇಲೆ ಬಾಸ್ ಮಾಡ್ಕೋಬೇಕಿದು. ಓಕೆ, ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಜನರಲ್ ಆಗಿ ಮಾಡಬೇಕಿದು ಸೊಲ್ಯೂಷನ್ಸ್. ಇಲ್ಲಿ ಫಾರ್ಮಾಟ್ ಇಲ್ಲ, ಫಾರ್ಮಾಟ್ ಹೆಂಗೆ ಮಾಡ್ಬೇಕಂತ ಫಾರ್ಮಾಟ್ ಇಲ್ಲ. ಸೊ ಸ್ವಲ್ಪ ಇದು ನೋಡಿ ಮಾಡ್ರಿಪ್ಪ. ಕ್ವಶನ್ ನೋಡ್ರಿಪ್ಪ, ಎ ಯುರೋಪಿಯನ್ ಎಮ್ ಎನ್ ಸಿ ಅಂದರೆ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಆರ್ ಮಲ್ಟಿನ್ಯಾಷನಲ್ ಕಂಪನಿ is planning to install a manufacturing unit to produce 10 lakh units of an automobile component in India. Setting up of the manufacturing plant will involve an investment outlay of rupees 120 million. 120 million ಅಂತ ಐತೆ ನೋಡ್ರಿಪ್ಪ. The plant is expected to have a useful life of 5 years. 5 years life of a plant ಐತಿ. With rupees 30 million salvage value. Salvage value means scrap value. Okay. MNC will follow the straight line method of depreciation. SLM, straight line method of depreciation, to support the running of business. Working capital of rupees 20 millions. Working capital is a 20 million. Will have to be invested. Variable cost of production and sales will be rupees 40 per unit. Variable cost ಎಷ್ಟ್ರಿ 40 per unit. Additional fixed cost per annum are estimated at rupees 8 million. Additional fixed cost ಎಷ್ಟಂತ? rupees 8 million ಅಂತ. The forecasted selling price is rupees 100 per unit. Selling price is rupees 100 per unit. The MNC will be subjected to 30% tax rate in India. ಇಂಡಿಯಾ ಒಳಗೆ ಟ್ಯಾಕ್ಸ್ ರೇಟ್ ಎಷ್ಟೈತ್ರಿಪ್ಪ? 30%. ವಿತ್ ಅ ಸೆಸ್ ಆಫ್ 4%. ಸರ್ಚ್ ಮೀನ್ಸ್ ಸೆಸ್ ಲೈಕ್ ಎಜುಕೇಷನ್ ಸೆಸ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಇದೆಲ್ಲ ಎಷ್ಟ್ರಿಪ್ಪ? 4%. ಆ್ಯಂಡ್ ಇಟ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 18%. It is forecasted that the rupee will depreciate in relation 10 euro. Okay, in relation to euro at 1.5%. in relation to ಬರ್ಬೇಕು ಇಲ್ಲಿ, or maybe 10 ಅಂತ ಐತಿಲ್ಲ, 10 euro ಅಂತ ಐತಿಲ್ಲ, ಅಂದರೆ 2 ಬರ್ಬೇಕು ಅದು ಆ್ಯಕ್ಚುಲಿ. 2 in relation to euro at 1.5% per annum with initial exchange rate of rupees 84 per euro. Advise the MNC regarding the financial viability of the proposal with necessary workings ಅಂತ ಐತಿ ಕ್ವಶನ್. ಇದು ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಬಜೆಟಿಂಗ್ ಬೇಸ್ ಮೇಲೆ ಕ್ವಶನ್ ಬಂತು ನಿಮಗೆ 10 ಮಾರ್ಕ್ಸ್. ಸೊ ಬರ್ರಿಪ್ಪ ಸೊಲ್ಯೂಷನ್ ಮಾಡೋಣ. ಸೊ ಸೊಲ್ಯೂಷನ್ ಒಳಗೆ ಫಸ್ಟ್ ಸ್ಟೆಪ್ ಐತೆ ನೋಡ್ರಿಪ್ಪ. ಸ್ಟೆಪ್ ಒನ್ ಏನ್ರಿಪ್ಪ ನಿಮ್ದು? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್ ಇನ್ ಮಿಲಿಯನ್ಸ್ ಅಂತ ಐತಿ. ಬರಿಪ್ಪ ಫಸ್ಟ್ ನೋಡಿಪ್ಪ, ಪ್ಲಾಂಟ್ ಪ್ಲಾಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಎಷ್ಟು ರೊಕ್ಕ ಆಗ್ಬೇಕು? ಟೋಟಲ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ಲಾಂಟ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ರೀಪ್ಪ ಅಂತ ಎಲ್ಲೈತ್ರಿಪ್ಪ? ಇಲ್ಲೈತೆ ನೋಡ್ರಿ. ಸೆಟ್ಟಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ವಿಲ್ ಇನ್ವಾಲ್ವ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಔಟ್ಲೇ ಆಫ್ rupees 120 million. ಸೊ ಪ್ಲಾಂಟ್ ಇನ್ವೆಸ್ಟ್ಮೆಂಟ್ ಎಷ್ಟು ರೀ? 120 million. ಆಮೇಲೆ ಮತ್ತೇನೈತ್ರಿಪ್ಪ? ಸಾಲ್ವೇಜಲ್ಲಿ ಬರಂಗಿಲ್ಲ ಬಿಡ್ರಿ. ರನ್ನಿಂಗ್ ದ ಬಿಸ್ನೆಸ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು ನಿಮಗೆ? 20 million ಬೇಕು. ರನ್ನಿಂಗ್ ಆಫ್ ಬಿಸ್ನೆಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು ನಿಮಗೆ? rupees 20 million ಬೇಕು. ಸೊ ವರ್ಕಿಂಗ್ ಕ್ಯಾಪಿಟಲ್ ಈಸ್ 20 million. So total investment is 120 plus 20, 140 total initial outflow. ಟೋಟಲ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಬರೀಬೇಕು ನೀವು. ಅರ್ಥ ಆಯ್ತು ನಿಮಗೆ ಇದು? ಓಕೆ, ಇದು ಮುಗಿದ ಮೇಲೆ ಸೆಕೆಂಡ್ ಸ್ಟೆಪ್ ಐತೆ ನಮ್ದು ಏನು? ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡೆಪ್ರಿಸಿಯೇಷನ್ ಆ್ಯಸ್ ಪರ್ SLM, ಸ್ಟ್ರೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ಏನು ಮಾಡಿರಿಪ್ಪ ನೀವು? ಡೆಪ್ರಿಸಿಯೇಬಲ್ ಅಮೌಂಟ್ ಮಾಡಕ್ಕೆ ಏನೈತ್ರಿಪ್ಪ ನೋಡ್ರಿ. ಪ್ಲಾಂಟ್ ವ್ಯಾಲ್ಯೂ ಎಷ್ಟ್ರಿಪ್ಪ? ಆ್ಯಕ್ಚುಲಿ ಪ್ಲಾಂಟ್ ವ್ಯಾಲ್ಯೂ 120 million.
ಪ್ಲಾಂಟ್ ವ್ಯಾಲ್ಯೂ ಇಸ್ 120 ಮಿಲಿಯನ್. ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ಸಾಲ್ವೇಜ್ ವ್ಯಾಲ್ಯೂ ಎಷ್ಟೈತಿ 30 ಮಿಲಿಯನ್ ಐತಿ. ಸಾಲ್ವೇಜ್ ವ್ಯಾಲ್ಯೂ 30 ಮಿಲಿಯನ್ ಐತಿ. ಸೊ ಪ್ಲಾಂಟ್ ಆ್ಯಕ್ಚುಯಲ್ ವ್ಯಾಲ್ಯೂ 120 ಮಿಲಿಯನ್, ಅದ್ರಾಗ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ಸಾಲ್ವೇಜ್ ವ್ಯಾಲ್ಯೂ 30 ಮಿಲಿಯನ್. ಸೊ 120 ಮೈನಸ್ 30 ಮಾಡ್ಕೋಬೇಕು. ಸೊ ಒನ್ ಡೆಪ್ರಿಸಿಯೇಬಲ್ ಅಮೌಂಟ್ ಇಸ್ ಈಕ್ವಲ್ ಟು ಟೋಟಲ್ ವ್ಯಾಲ್ಯೂ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. 120 ಮಿಲಿಯನ್ ಮೈನಸ್ 30 ಮಿಲಿಯನ್, ಯು ವಿಲ್ ಗೆಟ್ 90 ಮಿಲಿಯನ್. ಅರ್ಥ ಆಯ್ತಾ? ಸೊ ಆ್ಯನ್ಯುವಲ್ ಡೆಪ್ರಿಸಿಯೇಷನ್ ಮಾಡಕ್ಕೆ ಏನು ಮಾಡ್ಬೇಕ್ರಿಪ್ಪ, 90 ಮಿಲಿಯನ್. ಎಷ್ಟು ರೀ? 90 ಮಿಲಿಯನ್ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್. ಲೈಫ್ ಆಫ್ ಅಸೆಟ್ ಈಸ್ 5 years. ಲೈಫ್ ಆಫ್ ಅಸೆಟ್ ಈಸ್ 5 years. ಸೊ 90 ಮಿಲಿಯನ್ ಡಿವೈಡ್ ಬೈ 5. ಓಕೆ, 5 years ಲೈಫ್ ಅಲ್ಲ, ಸೊ ಡಿವೈಡ್ ಬೈ 5 ಮಾಡಿರಿಪ್ಪ. 18 ಮಿಲಿಯನ್ ನಿಮ್ದು ಏನ್ರಿಪ್ಪ ಆನ್ಸರ್. 18 ಮಿಲಿಯನ್ ಈಸ್ ಯುವರ್ ಡೆಪ್ರಿಸಿಯೇಷನ್. 18 ಮಿಲಿಯನ್ ಈಸ್ ಯುವರ್ ಡೆಪ್ರಿಸಿಯೇಷನ್. ಅರ್ಥ ಆಯ್ತಾ? ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಐತ್ರಿಪ್ಪ, ಆ್ಯನ್ಯುವಲ್ ರೆವೆನ್ಯೂ ಆ್ಯಂಡ್ ಕಾಸ್ಟ್ ಅಂತ ಐತಿ. ಥರ್ಡ್ ಸ್ಟೆಪ್ ಇದ್ರಾಗ ಏನು ಮಾಡ್ಕೋಬೇಕು, ಪ್ರೊಡಕ್ಷನ್ ನೋಡ್ಕೋಬೇಕು. ಫಸ್ಟ್ ಪ್ರೊಡಕ್ಷನ್ ಎಷ್ಟು ಯೂನಿಟ್ಸ್ ಐತ್ರಿಪ್ಪ ಅಂತ. ಪ್ರೊಡಕ್ಷನ್ ಈಸ್ 10 lakh ಯೂನಿಟ್ಸ್. ಪ್ರೊಡಕ್ಷನ್ ಈಸ್ 10 lakh ಯೂನಿಟ್ಸ್. ಸೊ 10 lakh ಯೂನಿಟ್ಸ್ ಅಂತ ಬರೀರಿ, ಕರೆಕ್ಟಾ? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ಗೆ ಎಷ್ಟು ರೂಪಾಯಿ ಐತ್ರಿಪ್ಪ ಅಂತ. ಸೆಲ್ಲಿಂಗ್ ಪ್ರೈಸ್ 100 rupees ಐತಿ. ಸೆಲ್ಲಿಂಗ್ ಪ್ರೈಸ್ ಇಸ್ rupees 100 per unit. ಸೊ ಸೆಲ್ಲಿಂಗ್ ಪ್ರೈಸ್ 100 rupees per unit ಹಾಕ್ರಿಪ್ಪ. ಐತಿ ಸೆಲ್ಲಿಂಗ್ ಪ್ರೈಸ್ 100 rupees per unit. ನೆಕ್ಸ್ಟ್ ಐತಿ ಸೇಲ್ಸ್ ಇಸ್ ಈಕ್ವಲ್ ಟು 10 lakh units ಇಂಟು ಸೆಲ್ಲಿಂಗ್ ಪ್ರೈಸ್. 10 lakh units ಇಂಟು ಸೆಲ್ಲಿಂಗ್ ಪ್ರೈಸ್. 10 lakh ಇಂಟು 100 ಯು ವಿಲ್ ಗೆಟ್ 100 million. ಓಕೆ, 100 million ಬರ್ತೈತಿ ಇದು. 10 lakh ಇಂಟು 100 ಮಾಡಿರಿಪ್ಪ. 100 ಮೇ ಬಿ 10 crore ಬರ್ತೈತೆ ರೀ. ಎಷ್ಟು ರೀ? 10 crore ಬರ್ತೈತೆ ರೀ. 10 crore ಮೀನ್ಸ್ ಅಂದ್ರೆ ಏನ್ರಿಪ್ಪ, 100 million. ಎಷ್ಟು ರೀ? 100 million. ಸೊ ಇದು ಆದಮೇಲೆ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಮಾಡ್ಕೋಬೇಕು. ವೇರಿಯಬಲ್ ಕಾಸ್ಟ್ ಎಷ್ಟೈತ್ರಿಪ್ಪ, 40 rupees 40 ಅಂತ ಐತಿ. ಎಲ್ಲೇ ಕೊಟ್ಟಾರವರು? ಇಲ್ಲೈತೆ ನೋಡ್ರಿಪ್ಪ. ವೇರಿಯಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ವಿಲ್ ಬಿ rupees 40 per unit. ವೇರಿಯಬಲ್ ಕಾಸ್ಟ್ ಇಸ್ rupees 40 per unit. ಸೊ ವೇರಿಯಬಲ್ ಕಾಸ್ಟ್ ಇಸ್ rupees 40 per unit. ಏನು ಮಾಡಿರಿಪ್ಪ, ಸಿಂಪ್ಲಿ ನಿಮ್ಮದು ಪ್ರೊಡಕ್ಷನ್ 10 lakh units. ಸೊ 10 lakh ಇಂಟು ವೇರಿಯಬಲ್ ಕಾಸ್ಟ್ 40 ಇಂಟು 40 ಮಾಡಿರಿ. ಎಷ್ಟು ಬರ್ತೈತ್ರಿಪ್ಪ? ಇಂಟು 40 ಅಂದರೆ 10 lakh ಇಂಟು 40 million ಬರ್ತೈತಿ. ಅರ್ಥ ಆಯ್ತಿದು? ಸರಿ, ಈಗ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಐತಿ ನೋಡ್ರಿಪ್ಪ. ಫಿಕ್ಸ್ಡ್ ಕಾಸ್ಟ್ ಐತಿ. ಫಿಕ್ಸ್ಡ್ ಕಾಸ್ಟ್ ಐತಿ ನೋಡ್ರಿಪ್ಪ. ಅಡಿಷನಲ್ ಫಿಕ್ಸ್ಡ್ ಕಾಸ್ಟ್ ಪರ್ annum ಆರ್ ಎಸ್ಟಿಮೇಟೆಡ್ ಅಟ್ ₹8 million. ಫಿಕ್ಸ್ಡ್ ಕಾಸ್ಟ್ ಈಸ್ 8 million. ಸೊ ಫಿಕ್ಸ್ಡ್ ಕಾಸ್ಟ್ ಬರೀರಿಪ್ಪ 8 million ಅಂತ ಬರೀರಿಪ್ಪ. ಸಿಂಪಲ್ ಅರ್ನಿಂಗ್ಸ್ ಬಿಫೋರ್ ಡೆಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಮಾಡಕ್ಕೆ EBDT. ಅರ್ನಿಂಗ್ ಬಿಫೋರ್ ಡೆಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಮಾಡಕ್ಕೆ ಫಾರ್ಮುಲಾ ಏನೈತೆ ನೋಡ್ರಿಪ್ಪ. ಸೆಲ್ಲಿಂಗ್ ಪ್ರೈಸ್ ಅಂದರೆ ಸೇಲ್ಸ್ ಕರೆಕ್ಟಾ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ 40 million. ಸೊ ಮೈನಸ್ 40 ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ 8 million. ವಿಲ್ ಗೆಟ್ 52 million. ಎಷ್ಟು ಬಿಡಪ್ಪ? 52 million ಬರ್ತೈತಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್, ಅರ್ನಿಂಗ್ ಬಿಫೋರ್ ಡೆಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ EBDT 52 million ಬಂತ್ರಿ. ಓಕೆ, ಇದು ಆದಮೇಲೆ ಏನು ಮಾಡಬೇಕ್ರಿಪ್ಪ? ಇಷ್ಟು ಆದಮೇಲೆ ನೆಕ್ಸ್ಟ್ 52 million ಬಂತಿದ್ದು ಆನ್ಸರ್. ನೆಕ್ಸ್ಟ್ ಐತೆ ನೋಡ್ರಿಪ್ಪ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಮಾಡ್ಬೇಕು. ಏನ್ಮಿ? ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಮಾಡಕ್ಕೆ ಏನೈತ್ರಿಪ್ಪ? ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ EBT. ನಿಮ್ದು ಆನ್ಸರ್ ಎಷ್ಟು ಬಂತ್ರಿಪ್ಪ? ಇಲ್ಲಿ 52 million ಬಂತು. EBDT ಎಷ್ಟು ಬಂತ್ರಿಪ್ಪ ನಿಮ್ದು? 52 million ಬಂತು. ಸೊ 52 ಅಂತ ಬರ್ರಿಪ್ಪ. 52 million ಕರೆಕ್ಟಾ? ಮೈನಸ್ 18 million. 18 million ಯಾಕ್ರಿಪ್ಪ ಇದು? 18 million ಯಾಕಂದರೆ ನೋಡ್ರಿಪ್ಪ ಅಲ್ಲಿ ಇಟ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 18%. 18%. 18 million ಏನ್ರಿ? 18 million ಮಾಡ್ಬೇಕು ನೀವು. 18 million ಏನು ಮಾಡ್ತೀರಿಪ್ಪ? 18 million ಅಂದರೆ ನೋಡ್ರಿಪ್ಪ ಸಿಂಪಲ್ ಐತಿ. ಇದು ಭಾಳ ಸಿಂಪಲ್ ಐತಿ. ಏನು ಸಿಂಪಲ್ ಐತಿ ನೋಡ್ರಿಪ್ಪ. ಸೇಲ್ಸ್ ಈಸ್ 100 million. 100 ಇಂಟು ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಇಸ್ 18%. 100 ಇಂಟು 18 ಮಾಡಿರಿ. 100 ಇಂಟು 18. ಸೊ 18 million ಈಸ್ ಯುವರ್ ಆನ್ಸರ್. ಸೊ EBDT ಇಸ್ 52 million. 52 ಬರೀರಿಪ್ಪ. ಆಮೇಲೆ 100 million ಇಂಟು 18 ಮಾಡಿರಿ.
100 million into 18%, 18 ಬರ್ತೈತೆ ರೀ ಅಂದರೆ 18 million. 18 million. 52 minus 18 34 million. ಎಷ್ಟು ರೀ 34 million ಬಂತು ರೀ ಆನ್ಸರ್. ಓಕೆ, ಇದು ಇ ಬಿ ಟಿ. ಇದು ಏನ್ರಿದು ಇ ಬಿ ಟಿ. ಇದು ಇ ಬಿ ಟಿ. ನೆಕ್ಸ್ಟ್ ಮಾಡ್ರಿಪ್ಪ, ಇ ಬಿ ಟಿ ಆದಮೇಲೆ ಏನು ಮಾಡ್ಬೇಕು ನೆಕ್ಸ್ಟ್? ಸ್ಟೆಪ್ 4 ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ಬೇಕು. ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಸೊ ಫಸ್ಟ್ ಈಸ್ ಗಿವನ್ ಡ್ಯಾಟ್ ಟ್ಯಾಕ್ಸ್ ರೇಟ್ ಇಸ್ 30%. ಯಾಕ್ರಿಪ್ಪ 30%? ಬಿಕಾಸ್ ಗಿವನ್ ಇನ್ ದ ಕ್ವಶನ್ ಒಳಗೆ ಐತ್ರಿ ಟ್ಯಾಕ್ಸ್ ಎಷ್ಟು ತೊಗೋಬೇಕಂತ, 30% ತೊಗೋಬೇಕಂತ ಟ್ಯಾಕ್ಸ್. ಓಕೆ, ಎಚ್ ಇ ಸಿ ಎಷ್ಟು ಪರ್ಸೆಂಟ್ ಅಂದ್ರಿಪ್ಪ? 4% ಎಚ್ ಇ ಸಿ ಅಂತ. ಸೊ ಏನು ಮಾಡ್ರಿಪ್ಪ ನೀವು ಸಿಂಪಲಿ ಟ್ಯಾಕ್ಸ್ ರೇಟ್ 30% ಸೆಸ್ ಅಂದ್ರೆ ಎಷ್ಟ್ರಿಪ್ಪ? 4% ಆನ್ ಟ್ಯಾಕ್ಸ್ ಅಂತ ನನಗೆ ಹೇಳಿದ್ದ ಕ್ವಶನ್ ಒಳಗೆ ಆಲ್ರೆಡಿ ಕೊಟ್ಬಿಟ್ಟಾರೆ. ಸೆಸ್ ಎಷ್ಟು ಪರ್ಸೆಂಟೇಜ್ ರೀಪ್ಪ? 4%. ಈಗ ಏನು ಮಾಡಿರಿಪ್ಪ, ಎಫೆಕ್ಟಿವ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಸೊ ದ ಟ್ಯಾಕ್ಸ್ ರೇಟ್ ಇಸ್ 30%. 30 ಇಂಟು 4%. ಸಿಂಪಲ್ ಮಾಡಿರಿಪ್ಪ, 30 ಇಂಟು 4%. 30 ಇಂಟು 4%. 30 ಇಂಟು 4% ಮಾಡಿದಂದ್ರೆ ಎಷ್ಟು ಬರ್ತೈತಿಪ್ಪ? 30 ಇಂಟು 4% ಮಾಡಿದಂದ್ರೆ 1.2 ಬರ್ತೈತಿ. ಎಷ್ಟು ಬರ್ತೈತಿಪ್ಪ? 1.2 ಬರ್ತೈತಿ. 30 ಆ್ಯಸ್ ಇಟ್ ಈಸ್. 30 ಇಂಟು 52 ಮಾಡಿರಿಪ್ಪ, ಇಲ್ಲಾಂದರೆ 30 ಇಂಟು 4% ಮಾಡಿರಿಪ್ಪ. ಎಷ್ಟು ಬರ್ತದೆ ಆನ್ಸರ್ ನಿಮ್ದು? 1.2 ಬರ್ತದೆ. ಸೊ 30 ಪ್ಲಸ್ 1.25 30 ಪ್ಲಸ್ 1.2 31.2%. ಇದು ನಿಮ್ಮದು ಏನು? ಟ್ಯಾಕ್ಸಸ್ ಕ್ಯಾಲ್ಕುಲೇಷನ್. ಟ್ಯಾಕ್ಸ್ ರೇಟ ಕ್ಯಾಲ್ಕುಲೇಷನ್. ಅರ್ಥ ಆಯ್ತಾ? ಇದು ಆದಮೇಲೆ ಟ್ಯಾಕ್ಸ್ ರೇಟ್ ಕ್ಯಾಲ್ಕುಲೇಷನ್ ಆಗಿತ್ತು. ಈಗ ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಷನ್. ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಿಪ್ಪ? ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಿ? ನೋಡ್ರಿ, ಇ ಬಿ ಟಿ ನಿಮ್ದು ಎಷ್ಟೈತ್ರಿಪ್ಪ? ಇ ಬಿ ಟಿ ನಿಮ್ದು 34 million. ಟ್ಯಾಕ್ಸ್ ಯಾವಾಗಲೂ ಇ ಬಿ ಟಿ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇ ಬಿ ಟಿ ಈಸ್ 34 million. ಸೊ 34 ತಗೋರಿಪ್ಪ, 34 ಇಂಟು ಟ್ಯಾಕ್ಸ್ ರೇಟ್ ಎಷ್ಟ್ರಿಪ್ಪ? 31.2%. 31 ಇಂಟು 31.2% ಮಾಡಿರಿಪ್ಪ. ಆನ್ಸರ್ ಬರ್ತದ್ರಿಪ್ಪ 10.608 million. ಇದು ಟ್ಯಾಕ್ಸ್ ಅಮೌಂಟ್. ಓಕೆ, ಅರ್ಥ ಆಯ್ತಾ? ಇದು ಮುಗಿದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂತು. ಈಗೇನು ಇ ಬಿ ಟಿ ಅಂದರೆ ಏನ್ರಿಪ್ಪ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಈಗ ಇ ಎ ಟಿ ಅಂದರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಮಾಡ್ಕೋಬೇಕಿಲ್ಲ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡ್ಕೋಬೇಕು. ನಿಮ್ದು ಇ ಬಿ ಟಿ ಎಷ್ಟ್ರಿಪ್ಪ? ನಿಮ್ದು ಇ ಬಿ ಟಿ ಈಸ್ 34 million. 34 million ಈಸ್ ಇ ಬಿ ಟಿ. ಸೊ 34 million ಬರೀರಿ, ಕರೆಕ್ಟಾ? ಇದು ಆದಮೇಲೆ ಟ್ಯಾಕ್ಸ್ ಲೆಸ್ ಮಾಡ್ಕೋಬೇಕು. ಟ್ಯಾಕ್ಸ್ ಈಸ್ 10.608 million. ಇದು ಮೈನಸ್ ಮಾಡಿರಿಪ್ಪ, ನಿಮಗೆ ಆನ್ಸರ್ ಬರ್ತೈತೆ ರೀ ಎಷ್ಟು? 23.392 million ಬರ್ತೈತೆ ರೀ. ಓಕೆ, 23.392 million ಬರ್ತೈತೆ ರೀ. ಇಷ್ಟು ಮುಗಿದ ಮೇಲೆ ಅನ್ಯುವಲ್ ಕ್ಯಾಶ್ ಫ್ಲೋಸ್ ಕ್ಯಾಲ್ಕುಲೇಟ್ ಮಾಡಿರಿ. ಸ್ಟೆಪ್ 5 ಅನ್ಯುವಲ್ ಕ್ಯಾಶ್ ಫ್ಲೋಸ್. ಯಾಕಂದರೆ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಬಜೆಟಿಂಗ್ ಒಳಗೆ ಕ್ಯಾಶ್ ಫ್ಲೋಸ್ ಬರ್ತೈತಿ. ಸೊ ಕ್ಯಾಶ್ ಫ್ಲೋಸ್ ಕ್ಯಾಲ್ಕುಲೇಟ್ ಮಾಡಿರಿಪ್ಪ. ಸಿಂಪಲ್ ಏನೈತೆ ನೋಡಿರಿಪ್ಪ ಕ್ಯಾಶ್ ಫ್ಲೋಸ್ ಮಾಡೋಕೆ. ಕ್ಯಾಶ್ ಫ್ಲೋ ಇಸ್ ಈಕ್ವಲ್ ಟು ಪಿ ಎ ಟಿ ಪ್ಲಸ್ ಡೆಪ್ರಿಸಿಯೇಷನ್. ಪಿ ಎ ಟಿ ಅಂದರೆ ಏನ್ರಿಪ್ಪ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇಸ್ 23.392 million. ಸೊ 23.392 million ಬರೀರಿ. ಪ್ಲಸ್ ಡೆಪ್ರಿಸಿಯೇಷನ್ ಎಲ್ಲೈತ್ರಿಪ್ಪ? ಮ್ಯಾಲೆ ಐತಿ ಡೆಪ್ರಿಸಿಯೇಷನ್. ಎಲ್ಲೈತಿ ಡೆಪ್ರಿಸಿಯೇಷನ್? ಡೆಪ್ರಿಸಿಯೇಷನ್ ಎಷ್ಟು ಬಂತ್ರಿಪ್ಪ? ನಮ್ದು ಆನ್ಸರ್ 18 million ಡೆಪ್ರಿಸಿಯೇಷನ್ ನಮ್ದು ಬಂತು ರೀ ಆನ್ಸರ್. ಸೊ ಏನು ಮಾಡಿರಿಪ್ಪ? ಡೆಪ್ರಿಸಿಯೇಷನ್ ಪ್ಲೇಸಲ್ಲೇ ಡೆಪ್ರಿಸಿಯೇಷನ್ ಅಮೌಂಟ್ ಬರೀರಿ. ಡೆಪ್ರಿಸಿಯೇಷನ್ ಅಮೌಂಟ್ ಬರೀ 18 ಅಂತ. ಈಗ ಟೋಟಲ್ ಮಾಡಿರಿಪ್ಪ 41.392 million ಬಂತು ರೀ ಆನ್ಸರ್. ಅರ್ಥ ಆಯ್ತದು? ಈ ಥರ ಸಾಲ್ವ್ ಮಾಡಬೇಕಿದ್ದು. ನೆಕ್ಸ್ಟ್ ಸ್ಟೆಪ್ 5 ಮುಗೀತು. ಈಗ ಸ್ಟೆಪ್ 6, ಸ್ಟೆಪ್ 7 ಮಟ್ಟ ಐತ್ರಿ. ಸ್ಟೆಪ್ 8 ಮಟ್ಟ ಐತಿ. ಫೈನಲ್ ಆನ್ಸರ್ ಐತಿ. ಸೊ ಸ್ಟೆಪ್ 6 ನೋಡ್ರಿಪ್ಪ. ಸ್ಟೆಪ್ 6 ಈಸ್ ಏನೈತ್ರಿಪ್ಪ? ಟರ್ಮಿನಲ್ ಇಯರ್ ಕ್ಯಾಶ್ ಫ್ಲೋ. ಏನ್ರಿ? ಟರ್ಮಿನಲ್ ಇಯರ್ ಕ್ಯಾಶ್ ಫ್ಲೋ. ಇಯರ್ 5 ಮಟ್ಟ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿತ್ತು. ಸೊ ಇದ್ರಾಗ ಏನು ಮಾಡಿರಿಪ್ಪ? ಆ್ಯಡ್ ಸಾಲ್ವೇಜ್ ವ್ಯಾಲ್ಯೂ ಎಷ್ಟೈತ್ರಿಪ್ಪ? ಸಾಲ್ವೇಜ್ ವ್ಯಾಲ್ಯೂ 30 million ಐತಿ.
ಎಷ್ಟಿದೆ ಸಾಲ್ವೇಜ್ ವ್ಯಾಲ್ಯೂ 30 ಮಿಲಿಯನ್. ಇಲ್ಲಿ ನೋಡಿ 30 ಮಿಲಿಯನ್ ಸಾಲ್ವೇಜ್ ವ್ಯಾಲ್ಯೂ ಬರ್ರಿ. ಸಾಲ್ವೇಜ್ ವ್ಯಾಲ್ಯೂ 30 ಮಿಲಿಯನ್ ಅಂತ ಬರ್ರಿಪ್ಪ. ಇದು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಾ, ರಿಕವರಿ ಆಫ್ ವರ್ಕಿಂಗ್ ಕ್ಯಾಪಿಟಲ್ 20 ಮಿಲಿಯನ್. ರಿಕವರಿ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಾರ ಅವರು? 20 ಮಿಲಿಯನ್. ರಿಕವರಿ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ 20 ಮಿಲಿಯನ್. ಎಲ್ಲೈತೆ ಇದು 20 ಮಿಲಿಯನ್? ಇಲ್ಲೈತೆ ನೋಡ್ರಿ. ಬಿಸ್ನೆಸ್ ವರ್ಕಿಂಗ್ ಕ್ಯಾಪಿಟಲ್ ರುಪೀಸ್ 20 ಮಿಲಿಯನ್ಸ್ ಅಂತ ಐತಿ. ಸೊ ಅದು ಬರ್ರಿಪ್ಪ, ವರ್ಕಿಂಗ್ ಕ್ಯಾಪಿಟಲ್ 20 ಮಿಲಿಯನ್ ಅಂತ ಬರ್ರಿ. ಐತಿ 20 ಮಿಲಿಯನ್ ಅಂತ. ಓಕೆ, ರಿಕವರಿ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ 20 ಮಿಲಿಯನ್. ಇದು ಆದಮೇಲೆ ಏನು ಮಾಡ್ಕೋಬೇಕು, ಟೋಟಲ್ ಟರ್ಮಿನಲ್ ಅಡಿಷನ್ಸ್ ಮಾಡ್ಕೋಬೇಕು. ಟೋಟಲ್ ಟರ್ಮಿನಲ್ ಅಡಿಷನ್ಸ್ ಅಂತ, ಟೋಟಲ್ ಟರ್ಮಿನಲ್ ಅಡಿಷನ್ಸ್ ಅಂತ ಇಸ್ ಈಕ್ವಲ್ ಟು 20 ಮಿಲಿಯನ್ ಪ್ಲಸ್ 30 ಮಿಲಿಯನ್ ಪ್ಲಸ್ 20 ಮಿಲಿಯನ್ 50 ಮಿಲಿಯನ್. 50 ಮಿಲಿಯನ್ ಸ್ಟಾರ್ಟ್ಸ್ ಐತೆ ನಮ್ಮ ಕಡೆ ಈಗ. ನೆಕ್ಸ್ಟ್ ಇದು ಆದಮೇಲೆ 5 ಇಯರ್ ಕ್ಯಾಶ್ ಫ್ಲೋ. ಇಂಡಿಯಾ ಕ್ಯಾಶ್ ಫ್ಲೋ ಮೈನಸ್ ಒಳಗೈತಿ. ಇಂಡಿಯಾ ಕ್ಯಾಶ್ ಫ್ಲೋ ಮೈನಸ್ ಒಳಗೈತಿ. ಸೊ ಏನು ಮಾಡ್ರಿಪ್ಪ ನಿಮ್ದು ನೋಡ್ರಿಪ್ಪ, ಏನು ಮಾಡ್ಬೇಕು ಸಿಂಪ್ಲಿ ಫಸ್ಟ್ ನೋಡ್ರಿ ಏನಿತ್ತು ಆ್ಯನ್ಯುವಲ್ ಕ್ಯಾಶ್ ಫ್ಲೋಸ್ ನೋಡ್ಕೋಬೇಕು. ಆ್ಯನ್ಯುವಲ್ ಕ್ಯಾಶ್ ಫ್ಲೋಸ್ ಎಷ್ಟಿತ್ತು ನಿಮ್ದು ಸ್ಟೆಪ್ ನಂಬರ್ 5 ಒಳಗೆ 41.392 ಮಿಲಿಯನ್ ಐತಿ. ಸೊ 41.392 ಮಿಲಿಯನ್ ಬರ್ರಿಪ್ಪ. ಪ್ಲಸ್ ಟೋಟಲ್ ಟರ್ಮಿನಲ್ ಅಡಿಷನ್ಸ್, ಟೋಟಲ್ ಟರ್ಮಿನಲ್ ಅಡಿಷನ್ಸ್ 50 ಮಿಲಿಯನ್ ಐತಿ. ಸೊ 50 ಮಾಡಿರಿಪ್ಪ. ಟೋಟಲ್ ಸೀರೀಸ್ ಆ್ಯಡ್ ಮಾಡಿರಿಪ್ಪ 91.392 ಬರ್ತೈತಿ ರೀ. 91.392 ಮಿಲಿಯನ್ ಬರ್ತದೆ ಆನ್ಸರ್. ಓಕೆ, ಇದು ಮುಗಿದ ಮೇಲೆ ಸ್ಟೆಪ್ ನಂಬರ್ 7. ಸ್ಟೆಪ್ ನಂಬರ್ 7 ಏನೈತ್ರಿಪ್ಪ, ಎನ್ ಪಿ ವಿ ಕ್ಯಾಲ್ಕುಲೇಷನ್. ಡಿಸ್ಕೌಂಟ್ ರೇಟ್ ಇಸ್ 18% ಬಿಕಾಸ್ ಆ್ಯಸ್ ಗಿವನ್ ಇನ್ ದ ಕ್ವಶನ್ ಡಿಸ್ಕೌಂಟ್ ರೇಟ್ ಇಸ್ 18% ಐತೆ ನೋಡಲ್ಲ. 18%. ಇಟ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಇಸ್ 18%. ಸೊ ಇಟ್ ಈಸ್ ಬಾತ್ರೂಮ್ ಐಟಮ್. ಓಕೆ, ಡಿಸ್ಕೌಂಟ್ ರೇಟ ಪಿ ವಿ ಫ್ಯಾಕ್ಟರ್ ಫಸ್ಟ್ ಏನು ಮಾಡ್ಬೇಕ್ರಿಪ್ಪ, ಪಿ ವಿ ಫ್ಯಾಕ್ಟರ್. ಪಿ ವಿ ಅಂದರೆ ಏನ್ರಿಪ್ಪ, ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟೈತಿರಿಪ್ಪ, 18%. 5 ಇಯರ್ಸ್ ಮಟ್ಟ ಐತ್ರಿ. ಪ್ರೆಸೆಂಟ್ ವ್ಯಾಲ್ಯೂ 18%, 5 ಇಯರ್ಸ್ ಟೋಟಲ್, 5 ಇಯರ್ಸ್. ಸೊ 18% 5 ಇಯರ್ಸ್ ಮಾಡಬೇಕಲ್ಲ. ಅದು ಸಿಂಪ್ಲಿ ಏನು ಮಾಡಿರಿಪ್ಪ, 1 + 18 ಏನು ಮಾಡಿರಿ, ಇದು ಮಾಡಕ್ಕೆ ಶಾರ್ಟ್ಕಟ್ ಮಾಡಕ್ಕೆ ಶಾರ್ಟ್ಕಟ್ ಮಾಡಕ್ಕೆ ಟೆಕ್ನಿಕ್ ಏನೈತ್ರಿಪ್ಪ, ಶಾರ್ಟ್ಕಟ್ ಮಾಡಾಕಿದ್ದು 1 + 18 ಪರ್ಸೆಂಟೇಜ್ ಸೈನ್ ಡಿವೈಡೆಡ್ ಬೈ ಸೈನ್ ಈಕ್ವಲ್ ಸೈನ್. ಈ ಥರ ಮಾಡ್ಬೇಕು ನೀವು. ಈ ಥರ ಮಾಡಿರಿಪ್ಪ. 1 + 18 ಪರ್ಸೆಂಟೇಜ್ ಸೈನ್ ಡಿವೈಡೆಡ್ ಬೈ ಸೈನ್ ಆಮೇಲೆ ಈಕ್ವಲ್ ಸೈನ್. ಇಲ್ಲಿ ಎಷ್ಟು ಮಟ್ಟ ಐತಿ, 5 ಸಲ 5 ಇಯರ್ಸ್ ಅಂತ ಐತಿ. ನೀವು 5 - 1 ಮಾಡಿರಿಪ್ಪ 4 ಟೈಮ್ ಈಕ್ವಲ್ ಸೈನ್ ಹೊಡಿರಿ ನೀವು. ತಗೋರಿ, ಟೇಕ್ ಯುವರ್ ಕ್ಯಾಲ್ಸಿಸ್. 1 + 18 ಪರ್ಸೆಂಟೇಜ್ ಸೈನ್ ಡಿವೈಡೆಡ್ ಬೈ ಸೈನ್ ಈಕ್ವಲ್ ಸೈನ್. 1 ಸಲ ಆತ, ಇನ್ನೂ 4 ಸಲ ಹೊಡಿರಿಪ್ಪ. 1 ಸಲ ಆತ, ಇನ್ನೂ 3 ಸಲ ಹೊಡಿರಿಪ್ಪ. ಇಲ್ಲಿ 5 ಅಂದರೆ 4 ಟೈಮ್ಸ್ ಈಕ್ವಲ್ ಹೊಡಿಬೇಕಾ, 4 ಟೈಮ್ಸ್ ಅಂದರೆ 3 ಟೈಮ್ಸ್ ಈಕ್ವಲ್ ಹೊಡಿಬೇಕಾ. ಅರ್ಥ ಆಯ್ತು ನಿಮಗೆ? ಅರ್ಥ ಆಯ್ತಾ ಏನ್ರಿ? ಅಲ್ಲಿ ಎಷ್ಟು ಇಯರ್ಸ್ ಕೊಡ್ತಾರಲ್ಲ ಆ ಇಯರ್ಸ್ಗಿಂತ ಒಂದು ಕಮ್ಮಿ ಈಕ್ವಲ್ ಹೊಡಿಬೇಕು. ಸೊ 1 + 18 ಪರ್ಸೆಂಟೇಜ್ ಸೈನ್ ಡಿವೈಡೆಡ್ ಬೈ ಸೈನ್ ಈಕ್ವಲ್ ಸೈನ್ 1 ಟೈಮ್ ಆಯ್ತಾ, ಇನ್ನೂ 4 ಸಲ ಆಗಬೇಕಿದ್ದು. ಇನ್ನು 1 ಟೈಮ್ ಆಯ್ತು, ಈಗ 3 ಸಲ ಹೊಡಿಬೇಕು. ಇನ್ನು ಈಕ್ವಲ್ 3 ಸಲ ಹೊಡಿರಿಪ್ಪ. ನಿಮಗೆ ಆನ್ಸರ್ ಬರ್ತೈತ್ರಿಪ್ಪ 3.127 ಬರ್ತೈತಿ. ಇಲ್ಲಿ 6 ಇಯರ್ಸ್ ಅಂದರೆ 5 ಟೈಮ್ಸ್ ಹೊಡಿಬೇಕು. 7 ಅಂದರೆ 6 ಟೈಮ್ಸ್ ಹೊಡಿಬೇಕು. ಈಕ್ವಲ್ 6 ಟೈಮ್ಸ್ ಹೊಡಿಬೇಕು. ಇದು ಟೈಪ್ ಮಾಡೋಕೆ ಒಂದು ಸಲ ಈಕ್ವಲ್ ಹೊಡಿಬೇಕು ಮುಂದೆ. 1 + 18 ಪರ್ಸೆಂಟೇಜ್ ಸೈನ್ ಡಿವೈಡೆಡ್ ಬೈ ಸೈನ್ ಈಕ್ವಲ್ ಸೈನ್ 1 ಆತ, ಇನ್ನೂ 1 ಆದಮೇಲೆ ಇನ್ನೂ 3 ಸಲ ಹೊಡಿಬೇಕು. ಈಕ್ವಲ್ 3 ಸಲ. ನಿಮಗೆ ಆನ್ಸರ್ ಬರ್ತೈತ್ರಿಪ್ಪ. ಇದಕ್ಕಿಂತ ಒಂದು ಮುಂಚೆ 4 ಟೈಮ್ಸ್ ಈಕ್ವಲ್ ಹೊಡಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುವಲ್ ಕ್ಯಾಶ್ ಫ್ಲೋಸ್. ಪ್ರೆಸೆಂಟ್ ವ್ಯಾಲ್ಯೂ ನಮ್ದು ಬಂದಿದ್ರಪ್ಪ, ಇಲ್ಲಿ ಮ್ಯಾಲೆ ಐತೆ ನೋಡಿರಿ ಪ್ರೆಸೆಂಟ್ ವ್ಯಾಲ್ಯೂ. ಇದು ಪ್ರೆಸೆಂಟ್ ವ್ಯಾಲ್ಯೂ ನಿಮ್ದು 41.5 ಬಂತಲ್ಲ ಆ್ಯನ್ಯುವಲ್ ಕ್ಯಾಶ್ ಫ್ಲೋಸ್. 41.392 ಮಿಲಿಯನ್ ಬಂತಲ್ಲ, ಇದು ನಿಮ್ದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್. 41.392 ಇಂಟು ಪಿ ವಿ ಫ್ಯಾಕ್ಟರ್ ಎಷ್ಟು ಬಂತ್ರಿಪ್ಪ, 3.127 ಬಂತ್ರಿಪ್ಪ. ಪಿ ವಿ ಫ್ಯಾಕ್ಟರ್ 3.127 ಬಂತ. ಇಂಟು ಮಾಡಿರಿಪ್ಪ 129.47 ಮಿಲಿಯನ್. 129.47 ಮಿಲಿಯನ್ ಬಂತಿದ್ದು ಆನ್ಸರ್. ಇದು ಆದಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟರ್ಮಿನಲ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟರ್ಮಿನಲ್ ವ್ಯಾಲ್ಯೂ, ಪಿ ವಿ ಆಫ್ ಟರ್ಮಿನಲ್ ವ್ಯಾಲ್ಯೂ. ಇಲ್ಲಿ ಏನು ಮಾಡ್ತೀರಪ್ಪ, ಪಿ ವಿ ಫ್ಯಾಕ್ಟರ್ 18%, ಇಯರ್ 5. ಸೊ ಏನು ಮಾಡ್ತೀರಿಪ್ಪ, ಇಯರ್ 5 ಮಟ್ಟ ಐತಿ ಪಿ ವಿ ಫ್ಯಾಕ್ಟರ್. ಸೊ ಟರ್ಮಿನಲ್ ವ್ಯಾಲ್ಯೂ ಪಿ ವಿ ಫ್ಯಾಕ್ಟರ್ 18% ಫಾರ್ 5 ಇಯರ್ಸ್ ಎಷ್ಟು ಬರ್ತೈತಿಪ್ಪ,
0.437 ಬರ್ತೈತೆ ರೀ 0.437 ಬರ್ತೈತೆ ರೀ 0.437 ಬರ್ತೈತೆ ರೀ ಸಿಂಪ್ಲಿ ಈಗೇನು ಮಾಡಿರಿಪ್ಪ 0.437 ಬರ್ತೈತೆ ರೀ. ಈಗೇನು ಮಾಡಿರಿಪ್ಪ 50 ಅಂತ ಬಂತು ಟರ್ಮಿನಲ್ ವ್ಯಾಲ್ಯೂ. ಟರ್ಮಿನಲ್ ವ್ಯಾಲ್ಯೂ ಅಂದರೆ ಏನ್ರಿಪ್ಪ ಸಾಲ್ವೇಜ್ ವ್ಯಾಲ್ಯೂ. ಐ ಥಿಂಕ್ ಸಾಲ್ವೇಜ್ ವ್ಯಾಲ್ಯೂ ಅಲ್ಲ, ಟರ್ಮಿನಲ್ ವ್ಯಾಲ್ಯೂ ಎಷ್ಟಿತ್ತು 50 ಮಿಲಿಯನ್. ಅದು ಟರ್ಮಿನಲ್ ವ್ಯಾಲ್ಯೂ ನಮ್ದು ಇಲ್ಲಿ ಆಲ್ರೆಡಿ ಇದೆ. ಟೋಟಲ್ ಟರ್ಮಿನಲ್ ವ್ಯಾಲ್ಯೂ ಅಡಿಷನ್ಸ್ 50 ಮಿಲಿಯನ್ ಅಂತ ಬಂತಲ್ಲ, 30 + 20. ಸೊ ಇದು ಟರ್ಮಿನಲ್ ವ್ಯಾಲ್ಯೂ 50 ಮಿಲಿಯನ್ ಬಂತದು. ಸೊ ಮಾಡಿರಪ್ಪ 15 ಮಿಲಿಯನ್ ಅಂತ ತಗೋರಿ. 50 ಮಿಲಿಯನ್ 50 ಇಂಟು 0.437 ಮೇಲೆ ಬಂತಲ್ಲ 0.437 ಅಂತ ಇಂಟು ಮಾಡಿರಪ್ಪ 21.85 ಮಿಲಿಯನ್. 21.85 ಮಿಲಿಯನ್ ಇದು ಪಿ ವಿ ಆಫ್ ಟರ್ಮಿನಲ್ ವ್ಯಾಲ್ಯೂ. ಟೋಟಲ್ ಪಿ ವಿ ಆಫ್ ಇನ್ಫ್ಲೋಸ್ ಬೇಕು ನಮಗೆ. ಟೋಟಲ್ ಪಿ ವಿ ಆಫ್ ಇನ್ಫ್ಲೋಸ್ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಒಳಗೆ ಬಂತಲ್ಲ, ಒಂದು ಇನ್ಫ್ಲೋ ಎಷ್ಟೈತಿ 129.47 ಮಿಲಿಯನ್ ಐತಿ. ಪ್ಲಸ್ ಈಗ ನಮ್ದು ಪಿ ವಿ ಆಫ್ ಟರ್ಮಿನಲ್ ವ್ಯಾಲ್ಯೂ ಅಲ್ಲಿ ಬಂತಲ್ಲ ಆನ್ಸರ್, ಅದರಲ್ಲೇ 21.85 ಅಂತ ಐತಿ. ಸೊ 21.85 ಪ್ಲಸ್ ಮಾಡಿ, ಎರಡು ಪ್ಲಸ್ ಮಾಡಿದ್ದು, ಎರಡು ಪ್ಲಸ್ ಮಾಡಿದ ಮೇಲೆ ನಮಗೆ ಆನ್ಸರ್ ಬರ್ತಿರಪ್ಪ. ಈಸಾ ಏನಿದು 151.32 ಮಿಲಿಯನ್ ಬಂತದ್ದು ಆನ್ಸರ್. ಇದು ಏನಿದು ಸಾರಿ ಏನಂತ ಇದು ಏನು ಟೋಟಲ್ ಪಿ ವಿ ಆಫ್ ಇನ್ಫ್ಲೋಸ್ ಅದು. ಈಗ ಎನ್ ಪಿ ವಿ ಮಾಡೋಣ ರೀ. ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡೋಣ. ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎನ್ ಪಿ ವಿ ಮಾಡೋಕೆ ಫಾರ್ಮುಲಾ ಏನೈತ್ರಿಪ್ಪ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಫ್ಲೋಸ್. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಫ್ಲೋಸ್ ಈಸ್ 151.32 ಬರ್ತೈತೆ ರೀ. ಮೈನಸ್ 140 ಇದು ಐತ್ರಿಪ್ಪ 140. ಎಲ್ಲೈತಿದ್ದು 140 ಅಂತ ಇಲ್ಲಿ ಟೋಟಲ್ ಇನಿಷಿಯಲ್ ಔಟ್ಲೇ ಅಂತ ಐತಲ್ಲ, ಟೋಟಲ್ ಇನಿಷಿಯಲ್ ಔಟ್ಲೇ ಅಂತ ಇದು ನಿಮ್ದು 140 ಮಿಲಿಯನ್ ಐತಿ. ಏನೈತಿ 140 ಮಿಲಿಯನ್ ಐತಿ. ಸೊ ಮಾಡ್ರಿಪ್ಪ 140 ಮಿಲಿಯನ್ ಮೈನಸ್ ಮಾಡ್ರಿಪ್ಪ, ಅದ್ರಾಗ 140 ಮಿಲಿಯನ್ ಮೈನಸ್ ಮಾಡ್ರಿಪ್ಪ. ಅರ್ಥ ಆಯ್ತು ನಿಮಗೆ ಏನ 129.47 ಮೈನಸ್ 150 ಸಾರಿ ಎಲ್ಲೈತಿ ಇಲ್ಲದದು ಹಾಂ 151 ನಿಮ್ದು ಟೋಟಲ್ ಪಿ ವಿ 150 ಎನ್ ಪಿ ವಿ. ಓಕೆ 150 ನಿಮ್ದು ಏನರಿಪ್ಪ ವ್ಯಾಲ್ಯೂ ಆ್ಯಸ್ ಗಿವನ್ ಇನ್ ದ ಕ್ವಶನ್. ವ್ಯಾಲ್ಯೂ ಮೈನಸ್ ಮಾಡಿರಿಪ್ಪ, ನಿಮ್ಗೆ ಆನ್ಸರ್ ಬರ್ತೈತಿಪ್ಪ ಪಾಸಿಟಿವ್ 11.32 ಪಾಸಿಟಿವ್ ಬರ್ತೈತೆ ಆನ್ಸರ್ ಪಾಸಿಟಿವ್. ಸೊ ಪ್ಲಸ್ 11.32 ಮಿಲಿಯನ್ ಅಂತ ಬರೀರಿಪ್ಪ. ಅರ್ಥ ಆಯ್ತಿದ್ದು ಇಲ್ಲಿ ಮಾಡೋಕೆ. ನೆಕ್ಸ್ಟ್ ಇದು ಆದಮೇಲೆ ಸ್ಟೆಪ್ 8 ಎಫೆಕ್ಟ್ ಆಫ್ ರುಪಿ ಡೆಪ್ರಿಸಿಯೇಷನ್ 1.5% ಪರ್ ಎನಮ್ ಐತಿ. ಇದು ನೋಡ್ರಿಪ್ಪ ಇದು 2 ಅಂತ, ಇದು ಇನ್ ರಿಲೇಷನ್ 2 ಅಂತ, ಇದು ತಪ್ಪೈತಿ. ಇದು ಇನ್ ರಿಲೇಷನ್ 2 ಅಂತ ಬರಬೇಕಿಲ್ಲ. ಇನ್ ರಿಲೇಷನ್ 2 ಎಷ್ಟೈತಿ ಡೆಪ್ರಿಸಿಯೇಷನ್ ಕರೆನ್ಸಿ ಲೈಕ್ ದ ಎಮ್ ಎನ್ ಸಿ ವಿಲ್ ಬಿ ಸಬ್ಜೆಕ್ಟ್ ಟು 30% ಟ್ಯಾಕ್ಸ್ ರೇಟ್ ಬಿಡ್ರಿಪ್ಪ. ಇಟ್ ಈಸ್ ಫೋರ್ಕಾಸ್ಟೆಡ್ that the rupee will depreciate at €2 at 1.5% per annum ಅಂತ ಐತಿ. ಸೊ ಮಾಡಿರಿಪ್ಪ ಸ್ಟೆಪ್ 8 ಅಲ್ಲ ಅದು ಐ ಥಿಂಕ್. ಸ್ಟೆಪ್ 8 ಎಫೆಕ್ಟ್ ಆಫ್ ರುಪಿ ಡೆಪ್ರಿಸಿಯೇಷನ್ 1.5% per annum ಅಂತ ಐತಿ. ಸೊ ಇನಿಷಿಯಲ್ ರೇಟ್ ರುಪೀಸ್ 84 ಪಾಯಿಂಟ್ ಪರ್ ಯೂರೋ ಐತಿ. ಇನಿಷಿಯಲ್ ರೇಟ್ ಎಲ್ಲಿ ಐತ್ರಿಪ್ಪ 84 ಪಾಯಿಂಟ್ ಪರ್ ಯೂರೋ ಐತಿ ನೋಡ್ರಿಪ್ಪ. ವಿತ್ ಇನಿಷಿಯಲ್ ಯೂರೋ ಎಕ್ಸ್ಚೇಂಜ್ ರೇಟ್ ವಿತ್ ಇನಿಷಿಯಲ್ ಎಕ್ಸ್ಚೇಂಜ್ ರೇಟ್ ಆಫ್ ರುಪೀಸ್ 84 ಪಾಯಿಂಟ್ ಪರ್ ಯೂರೋ. ಇನಿಷಿಯಲ್ ಎಕ್ಸ್ಚೇಂಜ್ ರೇಟ್ ಎಷ್ಟೈತ್ರಿಪ್ಪ ರುಪೀಸ್ 84 ಪಾಯಿಂಟ್ ಪರ್ ಯೂರೋ ಐತಿ. ಸೊ ತಗೋರಿಪ್ಪ ಇನಿಷಿಯಲ್ ಎಕ್ಸ್ಚೇಂಜ್ ರೇಟ್ ತಗೋರಿಪ್ಪ ರುಪೀಸ್ 84 ಪಾಯಿಂಟ್ ಪರ್ ಯೂರೋ ತಗೋರಿ. 84 ಪಾಯಿಂಟ್ ಪರ್ ಯೂರೋ ಐತಿ ಇಲ್ಲೇ ಕರೆಕ್ಟಾ. ನೆಕ್ಸ್ಟ್ ಆಫ್ಟರ್ 5 ಇಯರ್ಸ್ ಮಾಡಬೇಕಲ್ಲ. ಆಫ್ಟರ್ 5 ಇಯರ್ಸ್ ಅಂತ ಮಾಡಬೇಕಲ್ಲ. ಆಫ್ಟರ್ 5 ಇಯರ್ಸ್ ಏನು ಮಾಡ್ಕೋಬೇಕು, ಆಫ್ಟರ್ 5 ಇಯರ್ಸ್ ಸಿಂಪ್ಲಿ